7 ಯಾರು ಆ್ಯಂಕರ್ ಯಾರು ಸರ್? ಓಕೆ ಹಲೋ 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 ಹಾಂ ರೆಡಿ ಇದೆ ನೋಡಿ. ಅವ್ರ ಅಕ್ಕ ನಾನು ಉಷಾ ಅಂತ ನನ್ನ ತಂಗಿ ಅನುಷಾ. ಮದುವೆಗೆ 5 ವರ್ಷ ಆಗಿತ್ತು. ಮದುವೆಗೆ ಹೊಸದ್ರಲ್ಲೇ ಈ ಥರ ಅವಳು ಫಸ್ಟ್ ಡೇಟ್ ಆಗಿ ಒಂದು ಸ್ವಲ್ಪ ದಿನಕ್ಕೆ ಆ ಥರನೇ ಅವಳು ಹೇಳಿದ್ನಂತೆ, ನಂಗೆ ಈ ಥರ ಸುಮಾರು ಜನ ಸವಾಸ ಇದೆ, ಹಿಂಗೆ ಕಾಲ್ ಗರ್ಲ್ಸ್ ಹತ್ರ ಹೋಗ್ತೀನಿ ಮತ್ತು ನನ್ನ ಗರ್ಲ್ ಫ್ರೆಂಡ್ಸ್ ಹಿಂಗೆಲ್ಲ ಹೇಳ್ಕೊಂಡಿದ್ದಾನೆ, ಮತ್ತು ಬದಲಾಗ್ತೀನಿ ನಾನು ಅಂತೆಲ್ಲ ಹೇಳಿದ್ದಕ್ಕೆ ಅವಳು ಹೆಂಗೋ ಮದುವೆ ಮಾಡಿಬಿಟ್ಟು ಅರೇಂಜ್ ಮ್ಯಾರೇಜ್ ಅದು, ಮದುವೆ ಆಗಿಬಿಟ್ಟಿದ್ದೆ, ಇನ್ನು ಬದಲಾಗ್ತಾನೆ, ನಾನು ನನ್ನ ಲೈಫ್ ಸ್ಪಾಯ್ಲ್ ಮಾಡ್ಕೋಬಾರ್ದು, ಈ ಥರ ತುಂಬ ಜನ ಇದ್ದಾರೆ, ಮದುವೆ ಆದಮೇಲೆ ಬದಲಾಗ್ತಾರೆ ಅಂತ ನಂಬಿಬಿಟ್ಟು ಅವಳು ಹಂಗೆ ಸುಮ್ಮನೆ ಇದ್ಲು. ಅವಾಗ ಅಷ್ಟೇ ವಿಚಾರ ಹೇಳಿದ್ದು. ಆಮೇಲೆ ಏನೂ ಗೊತ್ತಿಲ್ಲ. ಇವಾಗ ಒಂದು 3 ವರ್ಷದಿಂದ ಮಗು ಪ್ರೆಗ್ನೆನ್ಸಿ ಟೈಮಿಂದ ಸ್ವಲ್ಪ ಹಿಂಗೆ ಹುಡುಗಿರು ಸವಾಸ ಮಾಡೋದು, ಸೊ ಹಿಂಗೆ ಅವ್ರ ಜೊತೆ ಒಂಥರ ಸೆಕ್ಷುವಲ್ ಆಗಿ ಅವಳ ಮುಂದೆ ವೀಡಿಯೋ ಇದೆ ಲೌಡ್ ಸ್ಪೀಕರ್ ಆಗಿ ಮಾತಾಡೋದು, ಅಸಹ್ಯವಾಗಿ ಬಿಹೇವ್ ಮಾಡೋ ಈ ಥರ ಎಲ್ಲ ಮಾತಾಡ್ಕೊಂಡು ಇದ್ದಂತೆ. ಇವಳು ಬದಲಾಗ್ತಾ ಹೇಳ್ಕೊಂಡು ಹಿಂಗೆ ಅಲ್ಲಿ ಮಾಡಬೇಡ, ಹಿಂಗೆ ಮಾಡಬೇಡ, ಈ ಥರ ಎಲ್ಲ ಬಿಹೇವ್ ಮಾಡಬೇಡ, ಅದೇ ಸಂಸಾರ ಇದೆ, ಮಗು ನಮ್ಗೆ ಹುಟ್ಟುತ್ತೆಲ್ಲ ಪ್ರೆಗ್ನೆನ್ಸಿ ಟೈಮಿಂದನೂ ಹೇಳ್ಕೊಂಬರ್ತಿದ್ಲು. ಮಗು ಹುಟ್ಟಾದ್ಮೇಲೆ ಕೂಡ ಇದೇ ಥರ ಹುಡುಗಿರ ಜೊತೆ ಹೋಗೋದು, ಕಂಪ್ನಿಯಲ್ಲಿ ಪಾರ್ಟಿಗಳಿಗೆ ಹೋಗೋದು, ಸುತ್ಕೊಂಡಿರೋದು, ಈ ಥರ ಸುಮಾರು ಮಾಡ್ತಾನೆ ಇದ್ದ. ಅದು ಬಿಟ್ಟು ಇದು ಹಿಂಗೆ ಸೆಕ್ಷುವಲ್ ಹರಾಸ್ಮೆಂಟು, ಈ ಥರ ವೀಡಿಯೋಸ್ ನೋಡೋದು, ಈ ಥರ ನನಗೆ ಬೇಕು ಅಂತ ಅವಳು ಅನ್ನೋದು, ನೀನು ಕೊಟ್ಟೆ ಇನ್ನೊಬ್ಳ ಹತ್ರ ಹೋಗ್ತೀನಿ, ಅದಕ್ಕೆ ನನಗೆ ಬೇಕು, ನನಗೆ ದುಡ್ಡು ಬೇಕು, ದುಡ್ಡಿರೋಳು ಬೇಕು, ನನಗೆ ಕೇಳಿ ಮಾಡ್ಕೊ ಆ ಥರ ಅಂತವಳು ಬೇಕು, ನೀನು ಬೇಡ. ಸೊ ಅವಳು ಎಷ್ಟೇ ಮಾಡಿದ್ರು ಸಹಿಸ್ಕೊಂಡು ಬಂದ್ಲು ಮಗುಗೋಸ್ಕರ ನಾನು ಇರಬೇಕಂತ. ಅವಳೇನೆ ಎಷ್ಟೋ ಸತಿ ಅವ್ನ ಆಫೀಸಿಂದ ಬಂದು ಅವಳೇ ಡ್ರೆಸ್ಸು ತೆಗೆದು ಊಟ ಮಾಡಿಸಿ ಈ ಥರ ಈ ರೇಂಜಿಗೆ ಮಗು ಥರ ನೋಡ್ಕೊಳ್ಳೋಳು ಅವ್ರ ಹಸ್ಬೆಂಡ್ನ. ಈ ಥರ ಎಲ್ಲ ಇದ್ದು ಎಲ್ಲ ಸಹಿಸ್ಕೊಂಡು ಮಗು ಸಹ ಇದ್ಬೇಡ ಅಂತ ಕಣ್ಮುಚ್ಕೊಂಡು ಬದುಕ್ತಾ ಇದ್ರು. ಈಗ ಒಂದು ಮಾರ್ಚ್ ತಿಂಗಳಿಂದ ತುಂಬ ಟಾರ್ಚರ್ ಕೊಡ್ತಿದ್ದಾನೆ. ಇಲ್ಲ ನೀನು ಬೇಡವೇ ಬೇಡ, ನನಗೆ ಡಿವೋರ್ಸ್ ಬೇಕು, ನಾನು ಬೇರೆಯವ್ಳು ಮದುವೆ ಆಗಬೇಕು. ಯಾರ್ಯಾರೋ ಗಂಡಸರೆಲ್ಲ ಮದುವೆ ಎಷ್ಟು ಜನ ಇಟ್ಕೊತಾರೆ, ನಾನು ಯಾರೇನು ಮಾಡ್ಕೊತಾರೆ, ನಾನು ಹಿಂಗೆ ಮಾಡೋದು, ನೀನು ನಂಗೆ ಬೇಡ ಅಂತ ಅಂತಾನೇ ಇದ್ರು. ಹಂಗೂ ನನಗೆ ಹೇಳಿದ್ಲು, ನಿನ್ನ ಜೊತೆ ಬಂದ್ಬಿಡ್ತೀನಿ ನಾನು ಮಗು ಎಲ್ಲ ಹೇಳಿ ಧೈರ್ಯವಾಗಿ ತೊಗೊಂಡು ಎಲ್ಲ ಇದ್ಲು. ಬಟ್ ಅವ್ರು ಮೆಂಟಲಿ ತುಂಬ ಟಾರ್ಚರ್. ನಮ್ಮಂತ ನಾವು ಧೈರ್ಯ ಹೇಳಿ ಕಳ್ಸೋದು, ಮತ್ತೆ 3 ಗಂಟೆ 4 ಗಂಟೆ ಅವರು ರಾತ್ರಿ ಹಿಂಗೆ ಮೆಂಟಲಿ ಅವ್ನು ಸ್ಟ್ರೆಸ್ ಮಾಡಿ, ಜಗಳ ಆಡಿ, ಮಾತಲ್ಲಿ ಚುಚ್ಚಿ, ಈ ಥರ ಚಾಟಿಂಗಲ್ಲಿ ಮೆಸೇಜ್ ಮಾಡಿ ಅವಳಿಗೆ ತಡೆಯೋಕ್ಕಾಗ್ದಿರ ಅವ್ನು ವೀಡಿಯೋ ಕಾಲ್ ಮಾಡಿ ಹಿಂಗೆ ಅವ್ನ ಮುಂದೆ ಲೈವ್ ವಾಟ್ಸಪ್ ವೀಡಿಯೋ ಕಾಲ್ ಮಾಡಿ ಹಚ್ಕೊಂಡು ಸತ್ತೋದು. ಅಲ್ಲ, ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಆ ಮಾಸ್ಟರ್ ಬೆಡ್ರೂಮ್ ಒಳಗಿರೋ ಅಟ್ಯಾಚ್ ಬಾತ್ರೂಮಲ್ಲಿ ಇದ್ದಾಳೆ. ಆ ಮಾಸ್ಟರ್ ಬೆಡ್ರೂಮ್ ಲಾಕ್ ಆಗಿದ್ದು ನಮ್ಮ ತಾಯಿ ಅಂದ್ಕೊಂಡಿದ್ದಾರೆ, ಮಾತಾಡ್ತಾ ಇದ್ದಾರೆ ಅಂತ. ಅವಳು ಕ್ರಿಶ್ಚನ್ನ ನಮ್ಮ ತಾಯಿ ಬಂದು ತಟ್ದಾಗ ಅವಾಗ ಬಂದು ತೆಗ್ದಿದ್ದಾನ ಅವನು. 11 ನಿಮಿಷ ವೀಡಿಯೋ ಕಾಲ್ ಇದೆ, ವಾಟ್ಸಪ್ ಕಾಲ್ ನಡೆದಿರೋದು, ಚಾಟಿಂಗ್ ಎಲ್ಲ. ಅದಕ್ಕೂ ಲೈವ್ ಆಗಿ ಅವಳು ಮುಂದೆ ಸುತ್ಕೊಂಡ್ಬೇಕಾದ್ರೆ ಅವನು ಸ್ವಲ್ಪ ನಮ್ಮಮ್ಮ ಬಂದು ಕಿರ್ಚ್ಕೊಂಡ್ಮೇಲೆ ಡೋರ್ ಅವನು ಅವಾಗ ನಮ್ಮಮ್ಮ ಡೋರ್ ತೆಗೆದಾದ್ಮೇಲೆ ಬೆಡ್ ಮೇಲೆ ಕೂತಿದ್ದಾನೆ. ನಮ್ಮಮ್ಮ ಸುತ್ತ ಎತ್ಕೊಂಡು ಹೊಡೆದು ಈಚೆ ಕಡೆ ತಂದಿದ್ದಾರೆ ಅವಳನ್ನ, ಪಕ್ಕದ ಮನೆಯವರೆಲ್ಲ ಹೆಲ್ಪ್ ಮಾಡಿ. ಸೊ ಬಾತ್ರೂಮಲ್ಲೇ ಈ ತರ ಲೈವ್ ವಿಡಿಯೋ ವಾಟ್ಸಪ್ ವಿಡಿಯೋ ಕಾಲ್ ಮಾಡಿ ಈ ಥರ ಎಲ್ಲ ಬಿಟ್ಬಿಡು, ಹಿಂಗೆ ಬದುಕ್ತಿ ಅಂತ ಹೇಳು ಅಂತ ಹೇಳಿ ಅವ್ಳು ಸತ್ತೋಗೋಗಿ ಏನೋ ಸತ್ತೋಗ್ಬಿಡು ಅಂತ ಇವನೇ ಇದು ಹೇಳ್ತಾನೆ ಇದ್ದ. ಏನಾರು ಮಾಡ್ಕೊಂಡು ಸತ್ತೋಗೇನೋ ನನಗಾಗಲ್ಲ, ನಾನು ಎಸ್ಕೇಪ್ ಆಗ್ಬಿಡ್ತೀವಿ, ಅವಾಗ ಏನು ಮಾಡ್ತೀನಿ, ನಿಂಗೆ ಕೈಗೂ ಸಿಗೋದಿಲ್ಲ, ಅವಾಗ ಯಾರಿಗೆ ಹೇಳ್ತಿ, ಈ ಥರ ಸುಮಾರು ಟಾರ್ಚರ್ ಕೊಟ್ಟು ಸೆಕ್ಷುವಲ್ ಹರಾಸ್ ಮಾಡಿ ಈ ಥರ ಕಿತ್ತೋಗೋ ಸವಾಸ ಎಲ್ಲ ಇಟ್ಕೊಂಡು. ಕಂಪ್ನಿಗಳಲ್ಲೂ ಅಷ್ಟೇ ಅವನ್ನೆಲ್ಲೋ ಗೋವಾಗೆ ಕರ್ಕೊಂಡೋಗ್ಬಿಟ್ಟು ಯಾರೋ ಹುಡುಗಿ ತುಂಬ ಮಿಸ್ಬಿಹೇವ್ ಮಾಡಿ, ಇವ್ನು ಸರಿ ಇಲ್ಲ ಬಿಹೇವ್ ಇಶ್ಯೂ ಅಂತ ಅವರು ಬ್ಲ್ಯಾಕ್ ಲಿಸ್ಟ್ ಹಾಕಿ ಅವ್ನು ಯಾವ ಕಂಪ್ನಿ ಜಾಬ್